ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಭಾಳ ದಿನ ಆಯಿತು ಲಾಗ್ಸ್ ಮಾಡ್ಲಾರ. ಯಾಕಂದ್ರೆ ಸ್ವಲ್ಪ ನಮ್ಮ ಮಮ್ಮಿ ನೆನಪಾಗಿತ್ತು. ಹಿಂಗಾಗಿ ಮೂಡ್ ಆಫ್ ಒಳಗಿದ್ದೆ. ಅವ್ರು ತೀರ್ಕೊಂಡು ಒಂದು 7 ತಿಂಗಳು ಆಯಿತು, 7-8 ತಿಂಗಳಾಯಿತು. ಸೊ ಹೀಗಾಗಿ ಲಾಗ್ಸ್ನ ಬಿಟ್ಟಿದ್ದೆ. ಮತ್ತೀಗ ಶ್ರಾವಣ ಬಂತಲ್ಲ, ಒಂದು ಹುಮ್ಮಸ್ ಬಂತು, ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ಸ್. ಏನು ಬೇಜಾರಿಲ್ಲ. ನೀವು ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ನನ್ನ ಚಾನಲ್ನ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ. ಅಂದರೆ ನಂಗೆ ಹೊಸ ಹುಮ್ಮಸ್ ಬರ್ತೈತಿ, ಮಾಡ್ಬೇಕನ್ನಿಸ್ತೈತಿ ರೀ. ಈಗ ಶ್ರಾವಣ ಚಾಲು ಆಗೈತಲ್ಲ, ಹೀಗಾಗಿ ನಮ್ಮ ಸೈಡ ರೊಟ್ಟಿ ಮಾಡೋದಿಲ್ಲ ನಾವು ಶುಕ್ರವಾರ. ಹಿಂಗೆ ಅದ್ರ ಸಂಬಂಧ ಏನು ಮಾಡ್ಬೇಕಾಗುತ್ತೆ, ಏನಾರು ನಾಷ್ಟ ಮಾಡ್ಬೇಕಾಗತ್ತೆ. ಸೊ ಇನ್ಸ್ಟಂಟ್ ಆಗಿ ಇಡ್ಲಿ ಮತ್ತು ದೋಸೆ ಮಾಡೋದು ಹೆಂಗೆ ಅಂತ, ರವಾ ದೋಸೆ ಮತ್ತು ರವಾ ಇಡ್ಲಿ ಮಾಡೋದು ಹೆಂಗೆ ಅಂತ ಈ ವಿಡಿಯೋನಾಗ ನೋಡತ್ತೀವಿ. ಈಗ ನಾ ವಿಡಿಯೋನಾಗ ತೋರಿಸ್ದಂಗೆ ಮಾಮೂಲಿ ಆಗಿ ಆಲೂಗಡ್ಡೆ ಪಲ್ಯ ಮಾಡ್ಕೋದು. ರವೆ ಆಲ್ರೆಡಿ 1-2 ತಾಸು ನೆನೆ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಉಪ್ಪು ಜೀರಿಗೆ ಅದು ಹಾಕ್ಕೊಂಡು ದೋಸೆ ಹಾಕ್ಕೊಳ್ಳೋದು ವಿಡಿಯೋನಾಗ ತೋರಿಸ್ತಿರ್ತೀನಿ ನೋಡಿರಿ, ಅದೇ ಟೈಪ. ಈಗ ರವಾನ ಏನು ಮಾಡಾಕತ್ತೀನಿ, ನಾನು ಮಿಕ್ಸಿಗೆ ಹಾಕೋತೀನಿ. ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬಂದು ಅದನ್ನು ಜೀರಿಗೆ ಉಪ್ಪು ಹಾಕಿ ಆ್ಯಡ್ ಮಾಡಿಕೊಂಡು ಸಿಂಪಲಾಗಿ ದೋಸೆ ಹಾಕ್ಕೊಂಡು ವಿಡಿಯೋನಾಗ ತೋರ್ಸಾತೀನಿ ನೋಡಿರಿ, ಆ ಟೈಪ. ಇದಕ್ಕೆ ನೀವು ಬೇಕಾದ್ರೆ ಉಳ್ಳಾಗಡ್ಡಿ ಅದು ಆ್ಯಡ್ ಮಾಡ್ಕೋಬೋದು, ಹಸಿಮೆಣ್ಸಿಕಾಯಿ ಪೇಸ್ಟ್ ಆ್ಯಡ್ ಮಾಡ್ಕೋಬೋದು. ನಾ ವೆರಿ ಸಿಂಪಲ್ ಅಂದರೆ ಸಿಂಪಲಾಗಿ ತೋರ್ಸಾತೀನಿ. ಎರಡು ಸೈಡ ಚೆಂದಾಗ ಬೇಯಿಸ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಇನ್ಸ್ಟಂಟ್ ಅಂದ್ರೆ ಈಗ ಶ್ರಾವಣ ಗದ್ದಲ್ದಾಗ ಅಕ್ಕಿ ನೆನಿಡು, ಉದ್ದಿನ ಬೇಳೆ ನೆನಿಡು, ಮಿಕ್ಸಿಗೆ ಹಾಕು ಅಂತ ಹೇಳಿ ಟೆನ್ಷನ್ ಇರಲ್ಲ. ಇದು 2 ತಾಸ್ದಾಗ ನೆನೆದು ಬಿಡ್ತೈತಿ, ಮಾಡ್ಬೋದು. ಇದಕ್ಕೆ ಉದ್ದಿನ ಬೇಳೆ ಇದು ಆ್ಯಡ್ ಮಾಡೋಷ್ಟು ಇದು ಜರೂರತ್ತಿರಲ್ಲ. ಇನ್ಸ್ಟಂಟಾಗಿ ದೋಸೆ ಮಾಡಿಕೊಂಡು ಟಿಫಿನಿಗೆ ಕಟ್ಬೋದು. ಮಧ್ಯಾಹ್ನ ಟೊಮೆಟೊ ರೈಸ್ ಮಾಡಿದ್ದೆ, ಚಟ್ನಿ ಉಳಿದಿತ್ತು, ಅದು ಚಟ್ನಿ ಜೊತೆ ನೆಂಚ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ. ಹಪ್ಪಳ ಕರೆದಿದ್ದೆ, ಹಪ್ಪಳ ಜೊತೆ ಮಸ್ತ್ ಟೇಸ್ಟ್ ಬಂತು. ಇದು ಟೊಮೆಟೊ ಬಾತ್ ಮಧ್ಯಾಹ್ನ ಮಾಡಿದ್ದೆ. ಅದು ರೀಸೆಂಟಾಗಿ ಉಪ್ಪಿನಕಾಯಿ ಹಾಕಿದ್ದೆ, ಅದನ್ನು ಇನ್ನೊಂದು ಸ್ವಲ್ಪ ಅಳಗಡಿಸಿ ಮೇಲುಗಡೆ ಉಪ್ಪು ಹಾಕಿದ್ದೆ. ನನ್ನ ವಿಡಿಯೋದಾಗ ನೋಡ್ಬೋದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ, ಲಿಂಬೆಹಣ್ಣು ಉಪ್ಪಿನಕಾಯಿ. ಈಗ ಸೆಕೆಂಡ್ ರೆಸಿಪಿ ರವೆ ಇಡ್ಲಿ. ಇನ್ಸ್ಟಂಟ್ ರವೆ ಇಡ್ಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿರಿ. ಈಗ ಫಸ್ಟ್ ನಾ ಬೇಳೆ ಇಟ್ಕೊಂಡು ಬೇಳೆ ಸಾರು ಮಾಡಬೇಕಂತ ಹೇಳಿ ಪ್ರಿಪ್ರೇಷನ್ ನಡೆಸಿದ್ದೀನಿ. ನಾರ್ಮಲಾಗಿ ಒಗ್ಗರಣೆ ಕೊಡಬೇಕು. ಬೇಳೆ ಸಾರು ಹೆಂಗೆ ಮಾಡ್ತೀವಿ ನೋಡಿ, ಸಾಂಬಾರು ಆ ಟೈಪ. ಇದಕ್ಕೂ ಸೇಮ್ ಹಾಗೆ ಮಾಡ್ಕೋಬೇಕು, ಏನೂ ವ್ಯತ್ಯಾಸ ಇಲ್ಲ. ನಾವು ನಾರ್ಮಲ್ ಇಡ್ಲಿಗೆ ಅದೆಲ್ಲ ಹೆಂಗೆ ಮಾಡ್ತೀವಿ ಅದೇ ಸೇಮ್. ಬ್ಯಾಳೆ, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಇವೇನೇನು ಐಟಮ್ಸ್ ಬೇಕು ವಿಡಿಯೋನಾಗ ತೋರ್ಸಾತೀನಿ ನೋಡಿರಿ, ಆ ಟೈಪ್ ಹಾಕ್ಕೊಂಡು ನಾರ್ಮಲಾಗಿ ಇಡ್ಲಿ ಸಾಂಬಾರು ಮಾಡ್ತೀವಲ್ಲ ಅದೇ ಟೈಪ್ ಮಾಡಬೇಕು. ಇದು ಮೇನ್ ಐತಿ. ಇಡ್ಲಿ ಮಾಡೋಕೆ ರವೆ ಪ್ರಿಪ್ರೇಷನ್ ಮಾಡಬೇಕು. ಮೊದಲು ಏನು ಮಾಡ್ಬೇಕಂದ್ರೆ ಒಂದು ಬುಟ್ಟಿ ಅಥವಾ ಒಂದು ಬಾಣಲೆ ತೊಗೋಬೇಕು. ಅದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆ ಕೊಡಬೇಕು. ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಒಗ್ಗರಣೆಗೆ ಬಿಳಿ ರವೆ ಆ್ಯಡ್ ಮಾಡಿಕೊಂಡು ಅದನ್ನು ಸಣ್ಣಗೆ ಹುರ್ಕೋಬೇಕು. ವಿಡಿಯೋನಾಗ ತೋರ್ಸಾತೀನಿ ನೋಡಿರಿ, ಈ ಟೈಪ. ರವೆ ಹಾಕ್ಕೊಂಡು ಸಣ್ಣ ಫ್ಲೇಮ್ನಾಗಿಟ್ಟು ಹುರಿಬೇಕು. ಈ ರವೆ ಆರಕ್ಕೆ ಬಿಡಬೇಕು ಒಂದು 10 ನಿಮಿಷ. ಈ ಸೈಡ ನಾವು
ಮಜ್ಜಿಗೆ ಕಟ್ಕೋಬೇಕು. ಇದಕ್ಕೆ ಮಜ್ಜಿಗೆ ಭಾಳ ಬೇಕು. ನಾನು ಅರ್ಧ ಲೀಟ್ರ್ ಮೊಸರು ತರಿಸಿದ್ದೆ, ಅದನ್ನ ಕಟ್ಟೋದು ಹಾಕ್ಕೋತೀವಿ. ಈಗ ವಿಡಿಯೋನ ತೋರ್ಸತ್ತೀನಿ ನೋಡ್ರಿ. ಸ್ವಲ್ಪ ಹೌದಲ್ಲ ನಂಗೆ ಹೆಪ್ಪಿ ಮೊಸರು ಹಾಕಿರ್ತೀವಲ್ಲ ಮನೆಯಂದು, ಅದನ್ನು ಆ್ಯಡ್ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ಹುಳಿಬೇಕು ಇದಕ್ಕೆ, ಇಲ್ಲ ಅಂದರೂ ನಡಿತೈತಿ, ಆಪ್ಷನ್. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಜ್ಜಿಗೆ ಕಟ್ಕೊಂಡೆ. ಅದಾದ ನಂತರ ಇಡ್ಲಿ ಪಾತ್ರೆಗೆ ಎಲ್ಲ ಎಣ್ಣೆ ಹಚ್ಕೊಂಡು ಈಗ ಅದು ರವೆ ಮತ್ತು ಮಜ್ಜಿಗೆ ಆ್ಯಡ್ ಮಾಡಿಕೊಂಡು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿದ್ದೀನಿ. ಇದಕ್ಕೆ ಸ್ವಲ್ಪ ಹೌದಲ್ಲ ನಂಗೆ ಸೋಡಾ ಪುಡಿ ಹಾಕಿ, ಅಂದ್ರೆ ಸ್ವಲ್ಪ ಪಫಿ ಆಗಬೇಕಲ್ಲ, ಅದರ ಸಂಬಂಧ ಅದನ್ನ ಕಲಸಿ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು, ಆಲ್ರೆಡಿ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮ್ಯಾಗ. ಅಷ್ಟನ್ನೊತ್ತಲೆ ಇವಕ್ಕೆಲ್ಲಕ್ಕೂ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಹಾಕಿ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಬಿಡಬೇಕು ಗ್ಯಾಸ್ ಮ್ಯಾಗ. ಆಮೇಲೆ ತೆಗೆದು ನೋಡ್ರಿ 15 ನಿಮಿಷ ಆಗಿಂದ ಬರೋಬ್ಬರಿ ಅನ್ನಿಸ್ತು ನಿಮಗಂತಂದ್ರೆ ಒಂದು ಪ್ಲೇಟಿಗೆ ಬಳಸ್ಕೋರಿ. ವಿಡಿಯೋನೇ ತೋರ್ಸಾತೀನಿ ನೋಡ್ರಿ ಆ ಟೈಪ. ಕಾಯಿ ಚಟ್ನಿ ರೆಸಿಪಿ ಎಲ್ಲರಿಗೂ ಗೊತ್ತಿರ್ತೈತಿ. ಸೊ ಹೀಗಾಗಿ ನಾನು ಅದರದ್ದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಎಷ್ಟು ಪಫಿಯಾಗಿ ಬಂದವು ನೋಡ್ರಿ ಇಡ್ಲಿ. ತಿಂದು ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು. ಫ್ಲಿಪ್ಕಾರ್ಟಿಂದ ಸ್ಕಿನ್ ಟೋನರ್ನ ಆರ್ಡ್ರ್ ಮಾಡಿದ್ದೆ, ಆಯುರ್ ಕಂಪ್ನಿಯವ್ರದ್ದು. ಅದನ್ನು ಅನ್ಬಾಕ್ಸಿಂಗ್ ಮಾಡತ್ತೀನಿ. ಸೊ ನನ್ನ ಚಾನಲ್ನ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. Thank you. Love you all.